ಕ್ವಶನ್ ಏನಂದ್ರೆ ಸರ್, ಈಗ ಎಲ್ಲರೂ ಮನೆಯಲ್ಲಿ ನಾವು ಈಗ ರಾಜಕೀಯದಲ್ಲಿ ಹೋಗ್ಬೇಕಂದ್ರೆ ಯುವಕರು ಸ್ವಲ್ಪ ತಡೆ ಹಿಡುತ್ತಾರೆ. ನೀವು ಹಾಗೆ ಈಗ ಯುವಾಧ್ಯಕ್ಷರಾಗಿದ್ದೀರಿ. ಈಗ ಒಂದು ಕಿವಿ ಮಾತು ಹೇಳೋದಾದ್ರೆ ಯುವಕರಿಗೆ, ರಾಜಕೀಯದಲ್ಲಿ ಬರೋರಿಗೆ ಏನ್ ನೀವು ಫೈಟ್ ಈಗ ಹೇಗೆ ನೋಡ್ತಿದ್ದೀರಿ? 50-50ನೋ ಏನೋ ಟಫ್ ಫೈಟು, ನೆಕ್ ಟು ನೆಕ್ ಫೈಟು ಹೇಗಿದೆ ಅಂತ? ಕರ್ನಾಟಕದ ಯುವಾಧ್ಯಕ್ಷರಾದ ಹ್ಯಾರಿಸ್ ನಲ್ಪಾಡ್ ಅವರು ಬಂದಿದ್ರು ಸರ್. ಈಗ ನಾ ಹುರುಪಲ್ಲಿ ಇದ್ದೀರಾ? ಹೇಗೆ ಜೋಶಲ್ಲಿದೆ ಯುವಕರ ಪಡೆ? ಹೇಗೆ ನಡೀತಿದೆ ಕಾಂಗ್ರೆಸ್ ಅಲ್ಲಿ? ಸರ್, ಈಗ ಮೇನ್ ಆಗಿ ಕಂಡು ಬರುತ್ತಿರೋ ವಿಷಯ ಏನಂದ್ರೆ ನಿಮ್ಮ ಗ್ಯಾರಂಟಿಗಳು ಸರ್. ಸರ್, ಅದರ ಬಗ್ಗೆ ವಿವರವಾಗಿ ಸ್ವಾಮಿ ಗಡ್ಡದೇವರ ಮಠ ಗೆಲ್ತಾರ ಏನಂತೀರಿ ಲಾಸ್ಟಿಗೆ? ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ ಎಂ ಪಾಟೀಲ್, ಅಭಿರಾಜ್ ಯೂಟ್ಯೂಬ್ ಚಾನೆಲ್ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಹಾವೇರಿ ಯುವಾಧ್ಯಕ್ಷರಾದ ಪ್ರಸನ್ನ ಹಿರೇಮಠ ಅವರು. ಮೇ 7ರಂದು ಈಗೇನು ಮತ ಹಬ್ಬ ನಡೆಯುತ್ತಿದೆ, ಹೀಗಾಗಿ ಅದರ ಕುರಿತು ನಮ್ಮ ಬಗ್ಗೆ ಚರ್ಚೆ ಮಾಡೋಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ ಸರ್, ನಮ್ಮ ಅಭಿರಾಜ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ ಸರ್. ಈಗ ಮೇ 7 ಬರುತ್ತಿದೆ ಮತ್ತು ನಮ್ಮ ಹಾವೇರಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಆನಂದ್ ಸ್ವಾಮಿ ಗಡ್ಡದೇವರ ಮಠ ಅವರು ಪಕ್ಷದಿಂದ ನಿಂತಿದ್ದಾರೆ. ಸರ್, ಅವರಿಗೆ ಏಕೆ ವೋಟ್ ಹಾಕಬೇಕು ಮೇ 7ಕ್ಕೆ? ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 10 ವರ್ಷಗಳು ಕಳೆದೋದ್ವು. ಜನರಿಗೆ ಏನು ಚುನಾವಣೆ ಪೂರ್ವ ಏನು ಭರವಸೆಗಳನ್ನು ನೀಡಿದ್ರು, ಆ ಭರವಸೆಗಳನ್ನು ಈಡೇರಿಸಲಿ ಭಾರತೀಯ ಜನತಾ ಪಕ್ಷ ವಿಫಲ ಆಗಿದೆ. ನರೇಂದ್ರ ಮೋದಿ ಸರ್ಕಾರ ವಿಫಲ ಆಗಿದೆ. ಯುವಕರಿಗೆ ಏನು ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ರು, ಅದರಲ್ಲೂ ಕೂಡ ವಿಫಲರಾಗಿದ್ದಾರೆ. ಹಂಗಾಗಿ ಅವರ ಒಂದು ಅಧಿಕಾರದಿಂದ ಬೆಸತ್ತು ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡ್ತಾರೆ. ಸರ್, ಹಾಗೆ ನೋಡಿದ್ರೆ ಈಗ ವಿರೋಧ ಪಕ್ಷದಲ್ಲಿ ಈಗ CM ಕ್ಯಾಂಡಿಡೇಟ್ ಆದ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ, ಮಾಜಿ CM ಆಗಿ. ಸರ್, ಈಗ ಹೇಗೆ ನೀವು ಫೈಟ್ ಈಗ ಹೇಗೆ ನೋಡ್ತಿದ್ದೀರಿ? 50-50ನೋ ಏನೋ ಟಫ್ ಫೈಟು, ನೆಕ್ ಟು ನೆಕ್ ಫೈಟು ಹೇಗಿದೆ ಅಂತ? ಆನಂದ್ ಸ್ವಾಮಿ ಗಡ್ಡದೇವರ ಮಠ ಅವರು ಅತ್ಯಂತ ಸರಳವಾಗಿ ವಿಜಯವನ್ನ ಈ ಕ್ಷೇತ್ರದಲ್ಲಿ ಸಲ್ಲಿಸ್ತಾರೆ. ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವವನ್ನ ಇಡೀ ರಾಜ್ಯದ ಜನ ವಿಧಾನಸಭೆಯಲ್ಲಿ ತಿರಸ್ಕಾರ ಮಾಡಿ ಅವ್ರನ್ನ ಮನೆಗೆ ಕಳಿಸಿದ್ದಾರೆ. ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಮನೆಗೆ ಹೋಗೋದು ನಿಶ್ಚಿತ. ಸರ್, ಈಗ ಮೇನ್ ಆಗಿ ಕಂಡು ಬರುತ್ತಿರೋ ವಿಷಯ ಏನಂದ್ರೆ ನಿಮ್ಮ ಗ್ಯಾರಂಟಿಗಳು ಸರ್. ಸರ್, ಅದರ ಬಗ್ಗೆ ವಿವರವಾಗಿ ಹೇಳಿ ಸರ್, ಏನೇನು ನಡೀತಿದೆ, ಹೇಗೆ ಗ್ಯಾರಂಟಿಗಳು? ಕಾಂಗ್ರೆಸ್ ಸರ್ಕಾರ ವಿಧಾನಸಭೆ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಏನೇನು ಭರವಸೆಗಳನ್ನ ಈಡೇರಿಸುತ್ತೆ ಅಂತಕ್ಕಂಥ ಒಂದು ವಾಗ್ದಾನವನ್ನ ಈ ರಾಜ್ಯದ ಜನರಿಗೆ ನೀಡಿತ್ತು. ಅದರಲ್ಲೂ ಮುಖ್ಯವಾಗಿ 5 ಗ್ಯಾರಂಟಿ ಯೋಜನೆಗಳು: ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಅವಳಕ್ಕೆ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ, ಯುವಕರಿಗೆ ಪ್ರತಿ ತಿಂಗಳು ಪದವಿ ಯುವಕರಿಗೆ 3,000 ಮತ್ತು ಡಿಪ್ಲೊಮಾ ಇರ್ತಕ್ಕಂಥ ಯುವಕರಿಗೆ 1,500 ರೂಪಾಯಿ ಮತ್ತು ಕಡು ಬಡವರಿಗೆ ಅಕ್ಕಿ ವಿತರಣೆ ಮಾಡತಕ್ಕಂಥ ಯೋಜನೆಗಳನ್ನ ನಾವು ಜಾರಿಗೆ ತರ್ತೇವೆ ಅಂತಕ್ಕಂಥ ಆಶ್ವಾಸನೆ ನೀಡಿದ್ರು. ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ ಕೇವಲ 1 ತಿಂಗಳಲ್ಲಿ ಎಲ್ಲ ಯೋಜನೆಗಳನ್ನ ಜಾರಿಗೆ ತೆಗೆದುಕೊಂಡು ಬಂದು ಈ ರಾಜ್ಯದ ಜನರ ಬದುಕನ್ನ ಹಸಿರುಗೊಳಿಸಿದ್ದಾರೆ. ಹಾಗೆ ನೋಡಿದ್ರೆ ಈಗ ರೀಸೆಂಟ್ ಆಗಿ ಈಗ ಕರ್ನಾಟಕದ ಯುವಾಧ್ಯಕ್ಷರಾದ ಹ್ಯಾರಿಸ್ ನಲ್ಪಾಡ್ ಅವರು ಬಂದಿದ್ರು ಸರ್. ಈಗ ನಾ ಹುರುಪಲ್ಲಿ ಇದ್ದೀರಾ? ಹೇಗೆ ಜೋಶಲ್ಲಿದೆ ಯುವಕರ ಪಡೆ? ಹೇಗೆ ನಡೀತಿದೆ ಕಾಂಗ್ರೆಸ್ ಅಲ್ಲಿ? ಹಾವೇರಿ ಜಿಲ್ಲೆಯಲ್ಲಿ ಎಲ್ಲ ಯುವಕರು ಕೂಡ ಅತ್ಯಂತ ಉತ್ಸಾಹದಿಂದ ಚುನಾವಣೆಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರತಿ ಬೂತ್ ನಲ್ಲೂ ಕೂಡ ಇವತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆನಂದ್ ಗಡ್ಡದೇವರ ಮಠ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿಗಿಂತಲೂ ಹೆಚ್ಚು ಯುವಕರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಈಗ ನನ್ನೊಂದು ಪರ್ಸನಲ್ ಕ್ವಶನ್ ಏನಂದ್ರೆ ಸರ್, ಈಗ ಎಲ್ಲರೂ ಮನೆಯಲ್ಲಿ ನಾವು ಈಗ ರಾಜಕೀಯದಲ್ಲಿ ಹೋಗ್ಬೇಕಂದ್ರೆ ಯುವಕರು ಸ್ವಲ್ಪ ತಡೆ ಹಿಡುತ್ತಾರೆ. ನೀವು ಹಾಗೆ ಈಗ ಯುವಾಧ್ಯಕ್ಷರಾಗಿದ್ದೀರಿ. ಈಗ ಒಂದು ಕಿವಿ ಮಾತು ಹೇಳೋದಾದ್ರೆ ಯುವಕರಿಗೆ, ರಾಜಕೀಯದಲ್ಲಿ ಬರೋರಿಗೆ ಏನ್ ಹೇಳ್ತೀರಿ ಸರ್? ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಕಾರಣಕ್ಕೆ ಬರಬೇಕು. ಇಲ್ಲಿ ಒಂದು ಬದಲಾವಣೆಯನ್ನು ತರಬೇಕಂದ್ರೆ ಯುವಕರು ಪಾತ್ರ ಅವ್ರದ್ದು ಅತ್ಯಂತ ಮಹತ್ವದ್ದಾಗಿದೆ. ಇವತ್ತು ಕೆಲವು ಮನೆಯಲ್ಲಿ ಯುವಕರಿಗೆ ತಡೆ ಹೊಡ್ತಕ್ಕಂಥದ್ದು ಸಾಮಾನ್ಯ. ಆದರೂ ಕೂಡ ಯುವಕರು ತಮ್ಮ ಒಂದು ಗಟ್ಟಿತನದಿಂದ ಹೊರಗಡೆಗೆ ಬಂದು ರಾಜಕಾರಣ ಮಾಡ್ತಕ್ಕಂಥ ಅನಿವಾರ್ಯತೆ ಇದೆ. ಎಲ್ಲರ ಯುವಕರು ಕೂಡ ಮುಕ್ತವಾಗಿ ರಾಜಕಾರಣಕ್ಕೆ ಬರಬೇಕು. ಆನಂದ್ ಸ್ವಾಮಿ ಗಡ್ಡದೇವರ ಮಠ ಗೆಲ್ತಾರ ಏನಂತೀರಿ ಲಾಸ್ಟಿಗೆ? ಆನಂದ್ ಸ್ವಾಮಿ ಗಡ್ಡದೇವರ ಮಠರು ಈ ಕ್ಷೇತ್ರದಲ್ಲಿ 100ಕ್ಕೆ 100 ಗೆಲ್ತಕ್ಕಂಥ ವಿಶ್ವಾಸ ಇದೆ. ಗೆದ್ದೇ ಗೆಲ್ತಾರೆ. ಈ ನೋಡಿದ್ರಿ, ನಾವು ಈ ಟಫ್ ಶೆಡ್ಯೂಲ್ ಇದ್ರು ಅವರು ಕೂಡ ಒಂದು ನಮ್ಮ ಜೊತೆ ಸಂದರ್ಶನ ಕೊಡೋಕ್ಕೆ ತಯಾರಾಗಿದ್ರು. ಹೀಗಾಗಿ 4 ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್.